ಇನ್ನು ನಾವು ಗವರ್ನರ್ ರೂಲಿಂಗ್ ವಿರುದ್ಧ ನಡೆದುಕೊಂಡಿಲ್ಲ, ಸಂವಿಧಾನದಲ್ಲಿ ಕೊಟ್ಟಂತಹ ಅಧಿಕಾರದ ಅಡಿಯಲ್ಲಿ ಸಲಹೆಯನ್ನ ಕೊಟ್ಟಿದ್ದೇವೆ ಅಂತ ಹೇಳಿ ಸಚಿವ ಸಂಪುಟ ಸಭೆಯ ಬಳಿಕ ಸಚಿವ ಎಚ್.ಕೆ. ಪಾಟೀಲ್ ಪ್ರತಿಕ್ರಿಯಿಸಿದ್ದಾರೆ. ಕುಮಾರಸ್ವಾಮಿ ವಿಚಾರ ಒಂದನ್ನ ಮಾತ್ರ ಚರ್ಚೆ ಮಾಡಿಲ್ಲ, ಬಾಕಿ ಇರುವಂತಹ ಎಲ್ಲಾ ಪ್ರಕರಣಗಳ ಬಗ್ಗೆ ಸಭೆಯಲ್ಲಿ ಚರ್ಚೆ ಮಾಡಿದೀವಿ, ಗವರ್ನರ್ಗೆ ಸೂಕ್ತ ಮಾರ್ಗದರ್ಶನ ನೀಡೋಕೆ ಸಭೆಯಲ್ಲಿ ನಿರ್ಣಯ ಮಾಡಿದೀವಿ ಅಂತ ಹೇಳಿ ಕ್ಯಾಬಿನೆಟ್ ಮೀಟಿಂಗ್ ಬಳಿಕ ಸಚಿವ ಎಚ್.ಕೆ. ಪಾಟೀಲ್ ಮಾಹಿತಿ ನೀಡಿದ್ದಾರೆ. ಸಿದ್ದರಾಮಯ್ಯನವ್ರ ಪ್ರಕರಣದಲ್ಲಿ ಖಾಸಗಿ ವ್ಯಕ್ತಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ರು. ಈ 4 ಅಲ್ಲ, ಒಂದು ಸೆಕೆಂಡ್, ಲೆಟ್ ಮಿ ಕಂಪ್ಲೀಟ್. ಇಲ್ಲ ಲೆಟ್ ಮಿ ಕಂಪ್ಲೀಟ್. ಸಿದ್ದರಾಮಯ್ಯನವರ ವಿಚಾರದೊಳಗೆ, ಮಾನ್ಯ ಮುಖ್ಯಮಂತ್ರಿಗಳ ವಿಚಾರದೊಳಗೆ ಖಾಸಗಿ ವ್ಯಕ್ತಿ ಕಂಪ್ಲೇಂಟ್ ಕೊಟ್ಟಿದ್ರು. ಆಮೇಲೆ ತರಾತುರಿಯೊಳಗೆ ಮಾಡ್ತಕ್ಕದ್ದಲ್ಲ. ಈ ಶೋಕಾಸ್ ನೋಟಿಸ್ ಮುಂಜಾನೆ ನೀವು ಇದನ್ನು ಕೊಟ್ಟರೆ ಸಂಜೆ ಮುಂದೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದೀರಿ, ಕಂಪ್ಲೇಂಟ್ ಕೊಟ್ಟರೆ ಸಂಜೆ ಮುಂದೆ ಶೋಕಾಸ್ ನೋಟಿಸ್ ಕೊಟ್ರಿ. ಅದಕ್ಕೆ ಈ ಗೊಂದಲ ಆಗಬಾರ್ದು ಅಂಥೇಳಿನ ನಾವು ಅವ್ರಿಗೆ ಏಡ್ ಆ್ಯಂಡ್ ಅಡ್ವೈಸ್ ಕೊಟ್ಟಿದ್ವಿ. ಅವಾಗ ನಾವು ಕೊಟ್ಟಿರ್ತಕ್ಕಂಥದ್ದು ಖಾಸಗಿ ವ್ಯಕ್ತಿ. ಇಲ್ಲಿ ಈ 4ರಲ್ಲಿ ಅರ್ಜಿ ಕಚೇರಿಯೊಳಗೆ ಇರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದ ಮೇಲೆ ನಾವು ಸ್ಪಂದನೆಯನ್ನು ಮಾಡಿದ್ದೇವೆ. ಈಗ ಹೆಂಗೆ ಡೇ ಟು ಡೇ ಎವ್ರಿ ಅವರ್ ಬಂತು, ಹಂಗೆ ಬಂದಿರಲಿಲ್ಲ. ನಮಗೂ ಬಂದಿಲ್ಲ, ನೀವು ನಿಮ್ಮ ಹತ್ರ ಬಂದಿದ್ದಿಲ್ಲ. ಎಲ್ಲರಿಗೂ ಸರ್, ನಿಮಗೂ ಸರ್ಕಾರಕ್ಕೂ ಮಾಹಿತಿ ಇತ್ತು. ಸಿದ್ದರಾಮಯ್ಯನವರ ಪ್ರಕರಣ ಪ್ರಾಸಿಕ್ಯೂಷನ್ ಕೊಟ್ಟ ನಂತರ ಇತರ ಪ್ರಕರಣಗಳು ಪ್ರಾಸಿಕ್ಯೂಷನ್ ಯಾಕೆ ಕೊಟ್ಟಿಲ್ಲ ನೀವು ಅನ್ನೋದನ್ನ ಯಾವುದೇ ಆಕ್ಷನ್ ಇನಿಷಿಯೇಟ್ ಮಾಡಲಿಲ್ಲ. ದೇಶದ ರಾಜಕಾರಣ ನೀವು ಪ್ರಾಮಿಸ್ ಮಾಡಿ ಬಂದಿದ್ದೀರಾ, ಕರಪ್ಷನ್ ಮೇಲೆ ನಾವು ಫೈಟ್ ಮಾಡ್ತಿದ್ದೀವಿ ಅಂತ ಹೇಳಿ. ಅದ್ ಬಂದ್ 15 ತಿಂಗಳಾದ್ರೂ ನೀವು ಇದ್ರ ಮೇಲೆ ಆಕ್ಟ್ ಮಾಡಿಲ್ಲ. ನಿಮ್ಮ ಪ್ರಶ್ನೆ ಬೇರೆ, ಅವ್ರ ಪ್ರಶ್ನೆ ಬೇರೆ. ರಾಚಪ್ಪನವರ, ನಿಮಗೆ ಸಿದ್ದರಾಮಯ್ಯನವ್ರ ಇದು ಕಂಪ್ಲೇಂಟ್ ಬಂದು ಎಷ್ಟು ದಿವಸ ಆಯ್ತು? ಆದ್ದರಿಂದ ಅದ್ರ ಸಲುವಾಗಿ ಇವನ್ನೆಲ್ಲ ಪೆಂಡಿಂಗ್ ಇಟ್ಟಿದ್ವಿ, ಅದು ಇದು ಎಲ್ಲ ಅದು ಊಹೆ. ಅದು ತಾವು ಕೇಳ್ದಂಗೆ ನಿಜ ನೀವು ಹೇಳಿದ್ದು ನಾವು ಮ್ಯಾನಿಫೆಸ್ಟೋದೊಳಗೆ ಇತ್ತು. ಹಲವಾರು ಕ್ರಮ ತಗೊಂಡಿದ್ವಲ್ಲ ನಾವು. ನಾಗಭೂಷಣ್ ಇದರಲ್ಲಿ ಸಮಿತಿ ಮಾಡಲಿಲ್ವಾ? ಹಲವಾರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.